ನಮ್ಮ ಚಿತ್ರರಂಗದಲ್ಲಿ ಆ ಒಂದು ನಾಯಕತ್ವನ ವಹಿಸ್ಕೊಳ್ತಿಲ್ಲ, ಏನಂದ್ರೆ ಜೋಶ್ ಇರಲ್ಲ. ಸೊ ಒಂದು ಬ್ಲಂಟ್ ಕ್ವಶನ್, ನೀವು ಅಮೆಝಾನ್ ಅಥವಾ ನೆಟ್ಫ್ಲಿಕ್ಸ್ ಅಥವಾ ಎಲ್ಲ OTT ಪ್ಲಾಟ್ಫಾರ್ಮ್ ನೋಡ್ತೀರಾ, ಯೂಸ್ ಮಾಡ್ತೀರಾ, ರಿಜಿಸ್ಟರ್ ಆಗಿದೆ ಅಲ್ವಾ? ಹೌದು. ಕರ್ನಾಟಕದಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗ್ಬೋದು? ಅಪ್ರಾಕ್ಸಿಮೇಟ್ 100 ಜನ, ಅಟ್ಲೀಸ್ಟ್ 50 ಜನ. ಹೌದು. ಇಷ್ಟು OTT ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಕನ್ನಡ ಜನದ್ದು ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ, ನೋಡ್ತಾರೆ, ಮಾಡ್ತಾರೆ. ಬಟ್ ಅದೇ OTT ಪ್ಲಾಟ್ಫಾರ್ಮ್ ನಮ್ಮ ಕನ್ನಡ ಮೂವೀಸ್ನ ಯಾಕೆ ತಗೊಳ್ಳಲ್ಲ? ರೈಟ್ ಕ್ವಶನ್ ಸರ್. ನಾನು ಆಗಲೇ ನಿಮ್ಗೆ ಹೇಳಕ್ಕೆ ಬಂದೆ, ಇಲ್ಲೇನಾಗಿದೆ ಹೇಳಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ, ಭಾಳ ಚಿಕ್ಕವನು, ಬಟ್ ಸ್ಟಿಲ್ ನೋವಿದೆ ಅಂತ ಖಂಡಿತ ಹೇಳ್ತೀನಿ. ನಮ್ಮಲ್ಲಿ ಲೀಡರ್ಗಳ ಕೊರತೆ ಇದೆ ಸರ್. ಲೀಡರ್ಗೂ ಇಲ್ಲ, ಖಂಡಿತ ಅದಿದೆ. ಇದು ನಾನು ಇತ್ತೀಚೆಗೆ ಯಾರೋ ಸ್ನೇಹಿತರು ಕೂಡ ಹೇಳ್ತಿದ್ರು, ನೆಟ್ಫ್ಲಿಕ್ಸ್ ಅನ್ನೋ ಒಂದು ಸಂಸ್ಥೆ ಚಿರಂಜೀವಿಯವ್ರ ಮನೆಗೆ ಹೋಗುತ್ತೆ ಅಂತ. ನಮ್ಮ ಹತ್ರ ಯಾಕೆ ಬರ್ತಿಲ್ಲ ಅಂತ ಹೇಳಿದರೆ, ಪ್ರಾಯಶಃ ನಮ್ಮ ಚಿತ್ರರಂಗದಲ್ಲಿ ಆ ಒಂದು ನಾಯಕತ್ವನ ವಹಿಸ್ಕೊಳ್ತಿಲ್ಲ ಯಾರು ಅನ್ನೋದು ನೋವು, ಕೊರಗು ಎಲ್ಲರಿಗೂ ಇದೆ. ಅದನ್ನ ವಹಿಸ್ಕೊಳ್ಬೇಕು, ಯಾರಾದರೂ ಅದನ್ನು ಇನಿಷಿಯೇಟಿವ್ ತೊಗೋಬೇಕು. ನಮ್ಮಲ್ಲಿ ಆ ಥರ ಕ್ವಾಲಿಟಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಬೇಕು. ನಾನು ಬೇರೆ ಭಾಷೆ ಹೊಗಳ್ತೀನಿ ಅಂತಲ್ಲ, ನಾನು ಖಂಡಿತ ಕನ್ನಡದವನು. ಒಂದು ತಮಿಳ್ ಸಿನಿಮಾನ ನೋಡ್ತಿದ್ವಿ ನಾವು, ಧನುಷ್ ಅವ್ರು ಮಾಡ್ತಿದ್ರು ಅಸುರನ್ನು ಅಂತ, ದೊಡ್ಡ ಸೂಪರ್ ಸ್ಟಾರ್. ಆ ಥರ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳನ್ನ ಒಪ್ಕೊಳ್ತಾರೆ ಅಂದರೆ, ಅವರು ಯಾವ ತನ್ನ ಸ್ಟಾರ್ಗಿರಿನೂ ತಲೆಯಲ್ಲಿ ಇಟ್ಕೊಳ್ತಿಲ್ಲ, ಕಥೆಗಷ್ಟೇ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಸಿನಿಮಾ ಕೂಡ ಹಿಟ್ಟಾಯಿತು. ಯಾಕೆ ಹಿಟ್ಟಾಯಿತು ಅಂತ ಹೇಳಿದರೆ, ಅದ್ಭುತವಾದ ಸಿನಿಮಾ, ಮೇಕಿಂಗ್ ಚೆನ್ನಾಗಿತ್ತು, ಕಥೆ ಚೆನ್ನಾಗಿತ್ತು, ಜನ ಅದನ್ನು ಅಪ್ಕೊಂಡ್ರು. ಸೊ ನಮ್ಮಲ್ಲಿ ಏನಾಗ್ತಿದೆ, ಯಾವ ಸ್ಟಾರ್ಗಳು ಈ ಥರದ್ದೊಂದು ನ್ಯಾಚುರಲ್ಲು ಅಥವಾ ನಮ್ಮ ಮಣ್ಣು ನಮ್ಮ ಸಂಸ್ಕೃತಿನ ಇಟ್ಕೊಂಡು ಸಿನಿಮಾ ಮಾಡ್ತಿಲ್ಲ, ಎಕ್ಸೆಪ್ಟ್ ಕಾಂತಾರ. ನೋಡಿ, ನಮ್ಮ ಮಣ್ಣಿನ ಬಗ್ಗೆ ನಾವು ಹೇಳಿದಾಗ ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಅದಕ್ಕೆ ಉದಾಹರಣೆಗಳ ಕಾಂತಾರ ಬಂತು, ಕಾಟೇರ ಕೂಡ ಬಂತು. ಅದೇ ಥರ ಒಂದಷ್ಟು ಸ್ಟಾರ್ ಸಿನಿಮಾಗಳು ತಮ್ಮ ಸ್ಟಾರ್ಗಿರಿಗಳನ್ನ ಪಕ್ಕಕ್ಕಿಟ್ಟು ಈ ಥರ ಒಂದು ಮಣ್ಣಿನ ಕಥೆಗಳು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಚಿತ್ರರಂಗ ಯಾವುದಕ್ಕೂ ಕಮ್ಮಿ ಇಲ್ಲ ಸರ್. ಕಮ್ಮಿ ಇಲ್ಲ ಅಂತೀವಿ, ಅದನ್ನು ಬೆಳೀತಾನೆ ಇಲ್ಲ. ಇಲ್ಲ, ನಾನು ಹೇಳಿದ್ನಲ್ಲ ಸರ್, 70, 80, 90 ದಶಕದಲ್ಲಿ ಸೌತ್ ಇಂಡಿಯಾದಲ್ಲಿ ಕನ್ನಡದಲ್ಲಿ ಬಂದಿರುತ್ತೆ ಎಷ್ಟೋ ಸಿನಿಮಾಗಳು ಬೇರೆ ಭಾಷೆಗೆ ಡಬ್ ಆಗ್ತಿತ್ತು. ಈಗ ಎಷ್ಟೋ ಮೂವೀಸ್ ಮಾಡ್ತಿದ್ದಾರೆ, ಬಟ್ ನಾವು ಮಾಡ್ತಿರೋದು ಈ ಹೊಸ ಮೂವೀಸು. ನನ್ನ ಕ್ವಶನ್ ಸಿಂಪಲ್, ಇನ್ಕ್ಲೂಡಿಂಗ್ ನೀವು, ನಾನು ಯಾವಾಗಲೂ ಎಲ್ಲ ನನ್ನ ಸೇರಿಸಿ ನಾನು ಎಲ್ಲ OTT ಪ್ಲಾಟ್ಫಾರ್ಮ್ ಸಬ್ಸ್ಕ್ರಿಪ್ಷನ್ ಇಟ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಆ OTT ಪ್ಲಾಟ್ಫಾರ್ಮ್ ನಮ್ಮ ಕನ್ನಡ ಮೂವೀಸ್ ತುಂಬ ಫ್ಯೂ ನಾವು ಎಣಿಸ್ಬೋದು, ಆ್ಯಕ್ಚುಲಿ 1, 2, 3 ಎಣಿಸ್ಬೋದು. ಹೌದು. ನೀವು ಅದೇ ಹಿಂದಿ ತೋಳಿಲ್ಲ, ಕೇಳಿದ್ರೆ ಕ್ವಾಲಿಟಿ ಇಲ್ಲ ಅಂತಾರೆ. ಅಂದರೆ ನಾವು ಕ್ವಾಲಿಟಿಯಾಗಿ ನಾವು ರಿಲೀಸ್ ಮಾಡ್ತಾ ಇಲ್ವಾ? ಲೆಟ್ ಮಿ ಟೇಕ್ ಇಟ್ ಬ್ಯಾಕ್ ಎಕ್ಸಾಂಪಲ್. ನೀವು ಹೇಳಿದ್ರೆ ಹಳೆ ಮೂವೀಸಲ್ಲಿ ಇದ್ದಿದ್ದು ರೀಲ್ ಫಾರ್ಮ್ಯಾಟ್. ಹೌದು. ಈಗ ನಮ್ಮ ಹತ್ರ ಹೈ ಎಂಡ್ ಆಟೋ ಫೋಕಸ್, ಬೆಸ್ಟ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಅವಾಗ ಲೈಟ್ಸ್ ಇದ್ದಿದ್ದು ದೊಡ್ಡ ದೊಡ್ಡ ಇದು ಮಾಡ್ಕೊಂಡು, ಈಗೆಲ್ಲ ಪೋರ್ಟೇಬಲ್ ಆಗಿದೆ. ಬೆಸ್ಟ್ ಆಫ್ ದ ಬೆಸ್ಟ್ ಟೆಕ್ನಾಲಜೀಸ್, ಬೆಸ್ಟ್ ಸಾಫ್ಟ್ವೇರ್ಸ್ ನಾವು ಯೂಸ್ ಮಾಡೋದು. ಇಷ್ಟೆಲ್ಲ ಇಟ್ಕೊಂಡು ಆಗಿನ ಮಾಡ್ತಾ ಇದ್ದ ಬಜೆಟ್ ಮೂವೀಸು, ಈಗಿನ ಮಾಡ್ತಾ ಇರೋ ಬಜೆಟ್ ಮೂವೀಸ್ ಅಜಗಜಾಂತರ ಇದೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಸ್ಟಿಲ್ ವಿ ಆರ್ ನಾಟ್ ಸಕ್ಸಸ್ಫುಲ್ ಇನ್ ದ ಕ್ವಾಲಿಟಿ. ವಿ ಆರ್ ಸ್ಟಿಲ್ ನಾಟ್ ಸಕ್ಸಸ್ಫುಲ್. ಟೆಕ್ನಿಕಲ್ ಆಗಿ ತುಂಬ ಪ್ರೂವ್ ಮಾಡಿದ್ದೀವಿ ಸರ್ ಕನ್ನಡದವರು, ಯಾವುದೇ ಡೌಟ್ ಇಲ್ಲ. ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಖಂಡಿತ ನಾನು ಮಾತಾಡ್ತೀನಿ ಸರ್. ಟೆಕ್ನಿಕಲ್ ಆಗಿ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯವರು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಏನಾಗ್ತಿದೆ, ನೀವು ಎರಡು ಹೇಳಿದರೆ ನನಗೆ, ಟೆಕ್ನಿಕಲ್ ಮಾರ್ಕೆಟಿಂಗ್ ಅಂತ. ಖಂಡಿತ ಮಾರ್ಕೆಟಿಂಗಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಟೆಕ್ನಿಕಲ್ಲಿ ಈಗಲೂ ಎಷ್ಟೋ ನೀವು ಔಟ್ ಆಫ್ ಕಂಟ್ರೀಸ್ಗೆ ಹೋಗಿ ಎಷ್ಟೋ ಈಗಲೂ ನಮ್ಮವರೇ ಅಲ್ಲಿ ಕೂತ್ಕೊಂಡು ಟೆಕ್ನಿಕಲ್ ಟಾಪ್ ಅಲ್ಲಿ ಲೀಡ್ ಮಾಡ್ತಾ ಇರೋದು. ಹೌದು. ಬಟ್ ನಾವು ಫೇಲ್ ಆಗ್ತಾ ಇರೋದು ಮಾರ್ಕೆಟಿಂಗಲ್ಲಿ. ಇಲ್ಲ, ನಾವು ಮಾರ್ಕೆಟಿಂಗಲ್ಲಿ ಫೇಲ್ ಆಗ್ತಿದ್ದೀವಿ ಸರ್. ಮಾರ್ಕೆಟಿಂಗ್ ಎಷ್ಟೋ ಜನಕ್ಕೆ ಮಾರ್ಕೆಟಿಂಗ್ ಅಂತಾನೆ ಗೊತ್ತಿಲ್ಲ. ಡೈರೆಕ್ಟರ್ಗಳೇ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್. ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಯಾವ ಹಂತದಲ್ಲಿ ಮಾರ್ಕೆಟಿಂಗ್ ಮಾಡಬೇಕು. ಸರ್, ಈಗ ನಾನು ಫಸ್ಟು ತುಂಬಾ ಹಿಂದಿನ ವರ್ಷ ನೋಡ್ತಿದ್ದಾಗ ಒಂದು ಮೂವಿ ಬರ್ತಿದೆ ಅಂದ್ರೆ 6 ತಿಂಗಳು 3 ತಿಂಗಳು ಪೋಸ್ಟರ್ಸ್ ಎಲ್ಲ. ಬಟ್ ಗವರ್ಮೆಂಟ್ has decided not to put any posters anywhere. ತುಂಬಾ ಕಮ್ಮಿ ಪೋಸ್ಟರ್ಸ್ ಆಗಿದೆ, ಜನಗಳು ನೋಡೋಲ್ಲ ಪೋಸ್ಟರ್ಸ್. ಈಗೆಲ್ಲ ಆಸ್ ಯೂಶುವಲ್ ನೀವು ಹೇಳಿದಾಗೆ
ಡಿಜಿಟಲ್ ಯುಗ ಅಂತ. ಸರ್ ಈಗ ಡಿಜಿಟಲ್ ಯುಗ ಅಂತ ಹೇಳಿದ್ರು ಅಟ್ಲೀಸ್ಟ್ ನೀವು ಒಂದು ವರ್ಷದಿಂದ ಅಟ್ಲೀಸ್ಟ್ ಒಂದು 6 months ಇಂದ ಮಾಡ್ಲೇಬೇಕಲ್ವ. ಒಂದು ವರ್ಷ ಬಿಡಿ, ಒಂದು ವರ್ಷ ಪ್ಲಾನ್ ಆಗಲ್ಲ. 6 months ಯಾಕಂದ್ರೆ ಪ್ರೊಡ್ಯೂಸರ್ ತಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋದಿಲ್ಲ. 6 ತಿಂಗಳು ಅಟ್ಲೀಸ್ಟ್ ನಾವು ಮಾರ್ಕೆಟಿಂಗ್ ಮಾಡ್ಬೇಕಲ್ವಾ. ನಾವ್ ಯಾಕೆ 6 ತಿಂಗಳು ಮಾರ್ಕೆಟಿಂಗ್ ಮಾಡ್ತಿಲ್ಲ? ಒಂದು ರೀಸೆಂಟ್ ನಾನು ಇನ್ನೊಂದು ಇಂಟರ್ವ್ಯೂ ನಾನು ಒಬ್ಬರು ಕೇಳಿದ್ದೆ, ಸರ್ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಇದೆ ಸರ್, ಇವಾಗ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ಮಾರ್ಕೆಟಿಂಗ್ ಬಿಡ್ತಾ ಇದ್ದಾರೆ. ಮೂವಿ ರಿಲೀಸ್ ಆಗಿ 3 ತಿಂಗಳಾದ್ರೂ ನನ್ನ ಹತ್ರ ಬಂದಿದೆ ಸರ್, ಅದು ಅಷ್ಟೊಂದು ಥಿಯೇಟರ್ ಮೇಲೆ ಹೊಟ್ಟೋಗಿದೆ ಅಂತ. ಸೊ ವೈ ನಾಟ್ 6 months ಅಥವಾ 8 months 4 months 5 months ಫ್ರಮ್ ದ ಮೇಕಿಂಗ್ ಯಾಕೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ? ವೈ ವಿ ಡೋಂಟ್ ರೀಚ್? ಎಕ್ಸಾಕ್ಟ್ಲಿ ಸರ್ ನಮ್ಮಲ್ಲಿ ಏನಾಗಿದೆ, ಇಂಡಸ್ಟ್ರಿಯಲ್ಲಿ 2 ಚೇಂಬರ್ ಇದೆ. ಮೇಯ್ನಾಗಿ 2 ಚೇಂಬರ್ ಇದೆ. ಇನ್ನು ಬಾಕಿದು 3ನೇದು 4ನೇದು ಇದೆ, ಬಟ್ ಅಷ್ಟಾಗಿ ಆ್ಯಕ್ಟಿವ್ ಇಲ್ಲ. ಇರೋ 2 ಆ್ಯಕ್ಟಿವಲ್ಲಿ ಪ್ರತಿ ಇದರಲ್ಲಿ ಅಂದರೆ ನಮ್ಮ ಮೊದಲನೇ ಮಾತೃ ಸಂಸ್ಥೆ ಚೇಂಬರಲ್ಲಿ ಆಲ್ಮೋಸ್ಟ್ ಒಂದು 500 ಸಿನಿಮಾ ರಿಜಿಸ್ಟರ್ ಆಗುತ್ತಂತೆ. ಆಮೇಲೆ ಸೆಕೆಂಡ್ ಚೇಂಬರಲ್ಲಿ ಅಲ್ಲೊಂದು 500 ಆಗುತ್ತಂತೆ. ಇಲ್ಲೊಂದು 300 ಸೆನ್ಸರು, ಅಲ್ಲೊಂದು 300 ಸೆನ್ಸರ್ ವರ್ಷಕ್ಕೆ ಆಗ್ತಿದೆ. ಸೊ ಇಲ್ಲೇನಾಗ್ತಿದೆ, ಆಲ್ಮೋಸ್ಟ್ ವರ್ಷಕ್ಕೆ ಸೆನ್ಸರ್ ಆಗ್ತಿರೋದು 600, 650 ಅಥವಾ 700 ಅಂದ್ಕೊಳ್ಳಿ. ರಿಲೀಸ್ ಆಗ್ತಾ ಇರೋದು 350ರಿಂದ 400 ದಿನಕ್ಕೆ ಅಂತ ಹೇಳಿದ್ರೆ ಒಂದು ವರ್ಷ 360 ದಿವಸ ಆಯ್ತು. ಇಲ್ಲೇನಾಗ್ತಿದೆ, ಆಲ್ಮೋಸ್ಟ್ ಒಂದು 150-200 ಸಿನಿಮಾಗಳು ಸೆನ್ಸರ್ ಆಗದೇನೂ ನಿಂತು ಹೋಗಿದೆ, ಅಥವಾ ಸೆನ್ಸರ್ ಆದಮೇಲೆ ಕೂಡ ರಿಲೀಸ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದ ಫಿನಾನ್ಷಿಯಲ್ ಪ್ರಾಬ್ಲಮ್ ಆರ್ ಮಾರ್ಕೆಟ್ ಪ್ರಾಬ್ಲಮ್, ಅಲ್ಟಿಮೇಟ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್. ಇನ್ನೊಂದು ಕ್ವಶನ್, ಐ ವಾಂಟ್ ಟು ದಟ್ ಕ್ವಶನ್, ದುಡ್ಡು ಇಲ್ಲದೆ ಮಾರ್ಕೆಟಿಂಗ್ ಮಾಡಬಹುದಾ? ಮಾಡ್ಬೋದು. ಆ ಮಟ್ಟಿಗೆ ರೀಚ್ ಆಗೋಕ್ಕಾಗಲ್ಲ, ಖಂಡಿತ ಮಾಡ್ಬೋದು. ನಾನಲ್ಲಿ ಹೇಳ್ತಿದ್ದೆ, ಸಿನಿಮಾ ಮುಹೂರ್ತ ಮಾಡ್ತೀವಿ, ಮುಹೂರ್ತದಲ್ಲಿರೋ ಜೋಶು ರಿಲೀಸಲ್ಲಿರೋದಿಲ್ಲ. ಇದು ಎಲ್ಲರಿಗೂ ಅನ್ವಯಿಸುತ್ತೆ, ನನಗೂ ಸೇರಿ ಅನ್ವಯಿಸುತ್ತೆ. ಮುಹೂರ್ತದಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಗಂಡ ಹೆಂಡತಿ ಥರ ಇರ್ತೀವಿ, ಅಷ್ಟು ಅನ್ಯೋನ್ಯವಾಗಿ ಅವತ್ತೇ ಮದುವೆ ಆಗಿರುತ್ತೆ. ಸೊ ಹಾಗಾಗಿ ಇರಲೇಬೇಕಾಗತ್ತೆ. ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ಡೈವರ್ಸ್ ಹಂತಕ್ಕೆ ಬಂದಿರ್ತೀವಿ, ಯಾಕಂದರೆ ಗಂಡ ಹೆಂಡತಿ ಜಗಳ ಕಾಮನಲ್ಲ. ಅಲ್ಲೇನಾಗ್ತಿದೆ, ನಾವು ಮುಹೂರ್ತ ಮಾಡ್ತೀವಿ, 1 ವರ್ಷನೋ 2 ವರ್ಷನೋ 3 ವರ್ಷನೋ ಆದಮೇಲೆ ಸಿನಿಮಾ ರಿಲೀಸ್ ಮಾಡ್ತೀವಿ. ಆ ರಿಲೀಸ್ ಹಂತಕ್ಕೆ ಬಂದಾಗ ಸರ್ ಖಂಡಿತ ಎಲ್ಲರೂ ತಾಳ್ಮೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಕಳ್ಕೊಂಡಿರ್ತಾರೆ ಅನ್ನೋದು ಆ ಇಂಟರ್ನಲ್ಸಿಗೆ ಮಾತ್ರ ಗೊತ್ತಿರುತ್ತೆ, ಟೀಮ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ನೀವು ಮಾರ್ಕೆಟಿಂಗ್ ಬಗ್ಗೆ ಮತ್ತೆ ಮಾತಾಡೋದಾದರೆ, ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ಸಿನಿಮಾ ಮುಹೂರ್ತ ಮಾಡಿದಾಗ ಆವತ್ತಿನ ಮಟ್ಟಿಗೆ ಆ ನಿರ್ದೇಶಕನಿಗೆ, ಆ ನಿರ್ಮಾಪಕನಿಗೆ ಏನಿರುತ್ತೆ ಅಂದರೆ, ಒಂದಷ್ಟು ಟಿ ವಿ ಚಾನಲ್ಗಳಲ್ಲಿ ನ್ಯೂಸ್ ಬಂದುಬಿಡಬೇಕು, ನ್ಯೂಸ್ ಪೇಪರಲ್ಲಿ ಆಗಬೇಕು, ಸೋಷಿಯಲ್ ಮೀಡಿಯಾ ನಮ್ಮದೇ ಹವಾ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿರ್ತೀವಿ. ಅದನ್ನು 1 ವಾರ ತಿರುಗಿ ಮುರುಗಿ ಶೇರ್ ಮಾಡಿ ಅಲ್ಲಿ ಕಳಿಸಿ ಇಲ್ಲಿ ಕಳಿಸಿ ಫುಲ್ ಇರೋ ಶುಭಾಶಯಗಳು ಮಗ, ಸೂಪರ್ ಸರ್, ಹಂಗೆ ಸರ್ ಹಿಂಗೆ ಸರ್, ಇದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಅಂತ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ. ಓವರ್ ನೈಟು ಅವ್ನು ಡೈರೆಕ್ಟರ್ ಆಗ್ಬಿಟ್ಟ, ಇವನು ಪ್ರೊಡ್ಯೂಸರ್ ಆಗ್ಬಿಟ್ಟ, ಇವನು ಹೀರೋ ಆಗ್ಬಿಟ್ಟ. ಸಿನಿಮಾ ರಿಲೀಸ್ ಯಾವಾಗುತ್ತೆ? 3 ವರ್ಷ ಆದಮೇಲೆ. ಎಲ್ಲೋ ಕೇಳಿದ್ದೀನಿ ಹೆಸರು, ಯಾರು? ಶುಭಾಶಯ ಹೇಳಿದ ವ್ಯಕ್ತಿನೇ ಕೇಳಿದ್ದೀನಿ, ಸಿನಿಮಾ ಹೆಸರಲ್ಲೂ ಕೇಳಿದ್ದೀನಿ, ನೆನಪಿಗೆ ಬರ್ತಾಯಿಲ್ಲ ಅಂತಾನೆ. ಸೊ ಮಾರ್ಕೆಟಿಂಗ್ ಹೋಯ್ತು ಸರ್, ನೀವು ಅಲ್ಲೇನು ದುಡ್ಡು ಖರ್ಚು ಮಾಡಿರ್ತೀರಿ ಎಲ್ಲ ಹೋಯಿತು. ಸಿನಿಮಾ ಪ್ಲ್ಯಾನಿಂಗ್ ಇಲ್ಲದೆ ಶೂಟ್ ಮಾಡೋದು, ಪ್ಲ್ಯಾನಿಂಗ್ ಇಲ್ಲದೆ ರಿಲೀಸ್ ಮಾಡೋದು, ಅಥವಾ ಪ್ಲ್ಯಾನಿಂಗೇ ಇಲ್ಲದೆ ಸುಮ್ಮನೆ 2 ವರ್ಷ ಕಳೆಯೋದು. ನಿರ್ಮಾಪಕನಾದ ದುಡ್ಡಿಲ್ಲ ಅಂತ ಕಳೀತಾರೆ, ನಿರ್ದೇಶಕ ಏನೋ ಫ್ರಾಡು ಅಂತ ಹೇಳ್ತಾರೆ. ಇದೆಲ್ಲ ಬರೋದು ಸರಿ ಕೆಲಸ ಆಗದೆ ಇದ್ದಾಗ. ಸರ್ ಪ್ರೊಡ್ಯೂಸರ್ಗೂ ಪ್ಲ್ಯಾನ್ ಇರುತ್ತೆ, ಈ ಬಜೆಟ್ ಇದೆ, ಡೈರೆಕ್ಟ್ರಿಗೂ ಗೊತ್ತು ಇಷ್ಟು ದಿನದಲ್ಲಿ ಆಗಬೇಕು ಅಂತ, ಇಲ್ಲಿ ಪೋಸ್ಟ್ ಪ್ರೊಡಕ್ಟ್ ಇಷ್ಟು ಖರ್ಚಾಗುತ್ತೆ, ಇಲ್ಲಿ ಇಷ್ಟು ಖರ್ಚಾಗುತ್ತೆ, ಸಣ್ಣ ಪುಟ್ಟ ಮೈನಸ್ಸು ಪ್ಲಸ್ ಆಗುತ್ತೆ, ರಿಲೀಸ್ ಮಾಡಬೇಕು. ಪ್ರೊಡ್ಯೂಸರ್ಗೆ ಅವತ್ತು ಇರೋ ಜೋಶು ರಿಲೀಸ್ ಹಂತದಲ್ಲಿರೋಲ್ಲ. ಡೈರೆಕ್ಟ್ರ್ ಕ್ಯಾಪ್ ಹಾಕಿದ ದಿನ ಇರೋ ಜೋಶು, ಪ್ರೊಡ್ಯೂಸರ್ ಏನಾದರೂ ಒಂದಷ್ಟು ಪೇಮೆಂಟ್ ಕೊಡೋಕ್ಕೆ ಲೇಟ್ ಮಾಡ್ದೆ ಅಂದರೆ ಜೋಶ್ ಇರೋಲ್ಲ. ದೇವರು ಅಂತಿರ್ತಾನೆ. ಒಂದು 6 ತಿಂಗಳು 1 ವರ್ಷ ಹೋದಾಗ ಪ್ರೊಡ್ಯೂಸರ್ ದುಡ್ಡು ಕೊಡದೇ ಇದ್ದಾಗ ಅವನ ಸಮಸ್ಯೆ ಅಂತ ಖಂಡಿತ ಅವನಿಗೂ ಹೊಟ್ಟೆಪಾಡಿದೆ, ತಂದೆ ತಾಯಿ ಇದ್ದಾರೆ, ಎಲ್ಲವೂ ಓಕೆ. ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಬೇಕಾಗಿದ್ದು ಪೇಷನ್ಸು. ನನ್ನ ಇಂಟರ್ವ್ಯೂ ನೋಡ್ಬಿಟ್ಟು ಒಂದಷ್ಟು ನಿರ್ದೇಶಕರು ನನ್ನ ಮಗನೇ ಅಂತ ಬೈದರೂ ತೊಂದರೆ ಇಲ್ಲ, ಯಾಕಂದರೆ ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದಿರೋನು ಮಾತ್ರ ಸಾಧಕ ಆಗೋಕ್ಕೆ ಸಾಧ್ಯ. 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ಗೊತ್ತಿಲ್ಲ ಸರ್. ಇದು ಸಿನಿಮಾ, ನಾವು ಬೇರೇನೂ ಮಾಡ್ತಿಲ್ಲ, ಇಲ್ಲಿ ಸಿನಿಮಾ ಮಾಡ್ತಿದ್ದೀವಿ. ನಿರ್ಮಾಪಕರಿಗೆ ಸಮಸ್ಯೆಗಳಿರ್ತವೆ. ನಿರ್ಮಾಪಕರು ಕೂಡ ದಯವಿಟ್ಟು ನಿರ್ದೇಶಕರ ಮೇಲೆ ಎಲ್ಲವನ್ನೂ
ದೂಷಿಸಬೇಡಿ, ಎಲ್ಲವನ್ನೂ ಹೇರಬೇಡಿ, ಸಮಸ್ಯೆಗಳಾಗ್ತವೆ. ಮಾರ್ಕೆಟಿಂಗ್ ಅನ್ನೋದು ಕೇವಲ ನೀವು ಮುಹೂರ್ತ ಮಾಡಿಬಿಟ್ಟು ಪೇಪರಲ್ಲೋ ಆರ್ಟಿಕಲ್ಸು ಟಿ ವಿಯಲ್ಲೋ ಬಂದ ತಕ್ಷಣ ಅದು ಮಾರ್ಕೆಟಿಂಗ್ ಅಲ್ಲ ಸರ್. ಪ್ರತಿ ಹಂತದಲ್ಲೂ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಿದ್ದಾವೆ. ಮುಹೂರ್ತದಿಂದ ಹಿಡ್ಕೊಂಡು ನಿಮ್ಮ ಸಿನಿಮಾ ಡೇ 1 ಶೂಟಿಂದ ಹಿಡ್ಕೊಂಡು ರಿಲೀಸ್ ಆಗೋವರೆಗೂ ಮಾರ್ಕೆಟಿಂಗ್ ಮಾಡ್ಕೊಂಡು ಬರಬೇಕು. ದುಡ್ಡಿದ್ರೆ ಒಂಚೂರು ಜಾಸ್ತಿ ರೀಚ್ ಮಾಡಿಸ್ಬೋದು, ಹಾಗೆ ಅಂತ ದುಡ್ಡಿಲ್ಲ ಅಂತಲೂ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅಂತ. ನಾನು ನಿಮಗೆ ಒಂದು ಸಲ ಹೇಳಿದ್ದು ನೆನಪಿದೆ ನನಗೆ. ನನ್ನ ಸ್ನೇಹಿತರೊಬ್ಬರು, ಗೊತ್ತಿಲ್ಲ ಹೆಸರು ತೊಗೊಳ್ಬೋದೋ ಬೇಡವೋ ಅಂತ, ನನ್ನ ಸ್ನೇಹಿತರು ತೀರ್ಥ ಅಂತ, ಒಂದು ಸಿನಿಮಾ ಹೆಸರು ಬೇಡ, ಹಂಗೆ ಅವತ್ತು ಲಿಟ್ರಲಿ ಐ ವಾಸ್ ಶಾಕ್ಡ್. ಎಷ್ಟು ಹಂಬಲ್ ಆ ಪರ್ಸನ್ ಅಂದರೆ ಆ ಸಿನಿಮಾ ಡೈರೆಕ್ಟರ್, ತುಂಬ ಹಂಬಲ್. ನಾನು ಅವ್ರಿಗೆ ಹೇಳ್ತಿದ್ದೆ, ಯಾಕೆ ಇಷ್ಟು ಸ್ಮೂತಾಗಿರ್ತೀರ ಸರ್ ನೀವು, ಯಾಕೆ ಇಷ್ಟು ಹಂಬಲ್ ಆಗಿದ್ದೀರಾ ನೀವು ಅಂತ. ಬಟ್ ಹಾಗೆಂತ ಅವ್ರಿಗೆ ಏನು ತೊಂದರೆ ಆಗಿದೆ ಅಂತಲ್ಲ, ನಿರ್ಮಾಪಕರಿಗೆ ತೊಂದರೆ ಆಗಿದೆ ಅಂತ. ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾದು ಒಂದು ಗ್ಲಿಮ್ಸ್ ಕೂಡ ನೋಡಿದ್ದೇನೆ, ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಆ ಮನುಷ್ಯನಿಗೆ ಎಷ್ಟು ಹುಚ್ಚಿದೆ ಅಂದರೆ, ನಿರ್ಮಾಪಕ ದುಡ್ಡು ಹಾಕಿ ಮಾರ್ಕೆಟಿಂಗ್ ಹೋಗಬೇಕು ಅಥವಾ ಮಾರ್ಕೆಟ್ ಮಾಡಬೇಕು ಅಂತ ಕಾಯಿದೆ. ಅವ್ರ ಜೊತೆ ಒಂದು 5ರಿಂದ 6 ಜನ ಇರ್ಬೋದು ಅಂದ್ಕೊಳ್ತೀನಿ, ಶಿವನ ವೇಷ ಹಾಕ್ಕೊಂಡು ಅಥವಾ ನಂದಿ ವೇಷ ಹಾಕ್ಕೊಂಡು ಬೆಂಗಳೂರಿನ ಗಲ್ಲಿಗಳಲ್ಲಿ ತಿರುಗಾಡ್ತಾರೆ, ಅವರು ರೋಡ್ಗಳಲ್ಲಿ ತಿರುಗಾಡ್ತಾರೆ ಅವ್ರ ಸಿನಿಮಾ ಪ್ರಮೋಷನ್ ಮಾಡೋಕ್ಕೆ. ನನಗೆ ನಿಜವಾಗ್ಲೂ ಗಾಬರಿ ಆಗೋಯ್ತು. ನನಗೆ ನಾನೇ ಕಷ್ಟಪಡ್ತಿದ್ದೀನಿ ಅಂದ್ಕೊಂಡಿದ್ದೆ ಗುರು, ನಾನು ಏನೂ ಅಲ್ಲ ನಿನ್ನ ಮುಂದೆ. ನಂಗೆ ಫೀಲ್ ಕೊಟ್ಬಿಟ್ರು. ಅವತ್ತು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾರೆ ಸರ್ ಅವರು. ನನಗೆ ಅವತ್ತು ನಿಂಗೆ ಇದೇನೂ ಅಲ್ಲ ಅಂದ್ಕೊಂಬಿಟ್ಟೆ ನಾನು, ಇದೇನೂ ಅಲ್ಲ ನಿಮಗೆ, ಎಷ್ಟು ಸಿನಿಮಾ ಹುಚ್ಚಿದೆಯಲ್ಲ ನಿಮಗೆ ಅಂತ. ಅವ್ರು ಹೇಳಿದ್ರು, ಅದು ಬಿಟ್ಟು ನಂಗೆ ಬೇರೆ ಏನು, ನನಗೆ ಗೊತ್ತಿರೋದು ನನ್ನ ತಾಯಿ ಸಿನಿಮಾ, ಈ 2 ಸರ್ ನನ್ನ ಜೀವನದಲ್ಲಿ ಇರೋದು, ಅದನ್ನೂ ತಾಯಿ ಇದನ್ನೂ ತಾಯಿ, ಹಾಗಾಗಿ ನಾನು ಮಾಡ್ತಿದ್ದೀನಿ ಅಂತ. ಆ ಥರ ನಿರ್ದೇಶಕರು ಖಂಡಿತ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿದ್ದಾರೆ.